ಕೊಬ್ಬರಿ ಎಣ್ಣೆಯಲ್ಲಿ ಎಷ್ಟು ಶಕ್ತಿ ಉಂಟು ಅಂದರೆ, ನೀವು ಮನೆಯಲ್ಲಿ ನೊಣ ಎಲ್ಲ ಇದ್ದರೆ ನಿಮ್ಮ ಊಟ ಮಾಡೋ ಮೇಜಿಗೆ ತೆಂಗಿನ ಎಣ್ಣೆಯಲ್ಲಿ ಒರೆಸಿಬಿಡಿ. ಆ ನೊಣ ಅದರಲ್ಲಿ ಕೂತ್ಕೊಂಡ್ರೆ ಆ ನೊಣ ಕೂತ ಕಾಲಲ್ಲಿ ಏನು ಕ್ರಿಮಿ ಇದ್ರೆ ಅದು ಕೂಡಲೇ ಸತ್ತೋಗ್ತದೆ. ಎಷ್ಟು ಅದ್ಭುತವಾದ ಎಲ್ಲ ಕ್ರಿಮಿಗಳಿದೆ ಈ ನಿಸರ್ಗದಲ್ಲಿ, ಏನೆಲ್ಲ ಉಂಟು. ನೀವು ನಿಮ್ಮ ಮನೆಯ ನಾಯಿಯನ್ನು ಬೆಕ್ಕನ್ನು ನೋಡಿ, ಅದು ಹೊಟ್ಟೆ ನೋವಾದರೆ ಅದು BMI ಅಂತ ಮಂಗನ ಹತ್ರ ಹೋಗೋದಿಲ್ಲ, ಅದು ತೋಟಕ್ಕೆ ಹೋಗ್ತದೆ. ನಾನು ಎಷ್ಟೋ ನಾಯಿಗಳನ್ನು ನೋಡ್ತೇನೆ ವಾಕಿಂಗ್ ಹೋಗುವಾಗ, ಹುಲ್ಲು ತಿನ್ನೋದು, ನಾಯಿ ಹುಲ್ಲು ತಿನ್ನೋದು ಕೇಳಿದಿರಾ? ಹುಲ್ಲು ತಿಂದು ಹುಡುಕ್ತದೆ, ಅದಕ್ಕೆ ಅದು ಗೊತ್ತುಂಟು, ಅದಕ್ಕೆ ಇಂಟ್ಯೂಷನ್ ಉಂಟು. ನಮಗೂ ಇತ್ತು, ಶಾಲೆಗೆ ಹೋಗಿ ಅದೆಲ್ಲ ಸತ್ತೋಯ್ತು. ಶಾಲೆಗೆ ಹೋಗೋ ಮೊದಲು ನಿಮಗೂ ಗೊತ್ತಿತ್ತು ಹೊಟ್ಟೆ ನೋವಾದರೆ ಯಾವ ಹುಲ್ಲು ತಿನ್ನೋದು ಅಂತ. ಅದನ್ನು ಮನೆಯಲ್ಲಿ ಹೇಳಿಕೊಟ್ರು ಸರಿ ಮಾಡಲಿಲ್ಲ, ಯಾರು ಮಾಡಲಿಲ್ಲ. ಹಾಗಾಗಿ ನಿಸರ್ಗದಲ್ಲಿ ಎಲ್ಲ ಉಂಟು. ನಮ್ಮನ್ನೆಲ್ಲ ಮಾಡಿದ್ದು ಡಾಕ್ಟರ್ ಇರ್ತಾರೆ ಅಂತಲ್ಲ, ಅಥವಾ ಬೈಪಾಸ್ ಸರ್ಜರಿ ಇರ್ತಾರೆ ಅಂತಲ್ಲ. ನಾವಿಲ್ಲಿ 9 ಲಕ್ಷ ವರ್ಷದಿದ್ದೇವೆ, 900,000 years in 50,000 generations. ಇದೆಲ್ಲ ನಾವು ಮಾಡೋದೆಲ್ಲ ಈ ಆಟ ಉಂಟಲ್ಲ, ಒಂದು 50 ವರ್ಷದ್ದು. ನಾನು 60 ವರ್ಷದ ಹಿಂದೆ ಸ್ಟೂಡೆಂಟ್ ಆಗಿರೋ ಇದೆಲ್ಲ ಕುಸ್ತಿಯೆಲ್ಲ ಏನೂ ಇರಲಿಲ್ಲ. ರೀಸೆಂಟ್ಲಿ ನಾನೊಂದು ಸ್ಟಡಿ ಮಾಡಿದೆ, ನಮ್ಮ ಸ್ಟ್ಯಾನ್ಲಿ ಹಾಸ್ಪಿಟಲ್ನಲ್ಲಿ 50 ವರ್ಷದ ಹಿಂದೆ ಎಷ್ಟು ಜನ ಬಂದಿದ್ರು ನಡ್ಕೊಂಡು, ಎಷ್ಟು ಜನ ನಡ್ಕೊಂಡು ಹೋಗಿದ್ದಾರೆ ಹಿಂದೆ, ಚಟ್ಟದಲ್ಲೆಲ್ಲ ಹೀಗೆ ನಡ್ಕೊಂಡು ಹೋಗಿದ್ದಾರೆ. ಆ ಸಂಖ್ಯೆ ಈಗ ಹೆಚ್ಚಾಗಿದೆ, ಆವಾಗ ಇರಲಿಲ್ಲ ಇಷ್ಟು. ಡಾಕ್ಟರ್ಗಳೆಲ್ಲ ರಜೆ ಮಾಡಿದ್ರು, ಕೆಲವು ಕಡೆಯಲ್ಲಿ ಸ್ಟ್ರೈಕ್ ಮಾಡಿದರು. 5 ದೇಶದಲ್ಲಿ 25 ವರ್ಷದಲ್ಲಿ, ಸಸ್ಕಚ್ವಾನ್ ಇನ್ ಕ್ಯಾನಡಾ 25 ವರ್ಷದ ಹಿಂದೆ, ಬೊಗೋಟಾ ಇನ್ ಕೊಲಂಬಿಯಾ 15 ವರ್ಷದ ಹಿಂದೆ, ಲಾಸ್ ಆಂಜಲೀಸ್ ಕೌಂಟಿ, ಡಬ್ಲಿನ್, ಈಗ ರೀಸೆಂಟ್ಲಿ ಇಸ್ರೇಲ್ನಲ್ಲಿ. ಡಾಕ್ಟರ್ ನಮಗೆ ಸಂಬಳ ಹೆಚ್ಚು ಕೊಡಬೇಕು, ನಾವು ಕೆಲಸ ಮಾಡೋದಿಲ್ಲ ಅಂತ. ನರ್ಸಸ್ ರನ್ ದ ಹಾಸ್ಪಿಟಲ್ 3 ತಿಂಗಳಿಂದ 6 ತಿಂಗಳವರೆಗೆ. ಸಾಯುವವರ ಸಂಖ್ಯೆ ಇಲ್ಲ, ಕಮ್ಮಿ ಆಯಿತು. ಮಾರ್ಬಿಡಿಟಿ ಇಲ್ಲ. ಇಸ್ರೇಲ್ನಲ್ಲಿ ಈ ಮಾರ್ಟಿಷಿಯನ್ಸ್ ಇದ್ದಾರಲ್ಲ, ಕಾಫಿನ್ ಮಾಡೋರು, ಅವರು ಸರ್ಕಾರಕ್ಕೆ ಲಂಚ ಕೊಟ್ಟು ಡಾಕ್ಟ್ರಿಗೆ ಹೆಚ್ಚು ಸಂಬಳ ಕೊಟ್ಟು ಅವರು ಬರ್ಸಿ ಹೇಳಿ. ಬ್ರಿಟಿಷ್ ಮೆಡಿಕಲ್ ಜರ್ನಲ್ ಬಹಳ ಒಂದು ಒಳ್ಳೆ ಎಡಿಟೋರಿಯಲ್ ಉಂಟು, ಬರೀರಿ, ಡಾಕ್ಟರ್ಸ್ ಗೋಯಿಂಗ್ ಆನ್ ಸ್ಟ್ರೈಕ್ ವಿಲ್ ಸರ್ಟ್ಲಿ ಇಂಪ್ರೂವ್ ಸೊಸೈಟೀಸ್ ಹೆಲ್ತ್ ಅಂತ. ಹಾಗಾಗಿ ಡಾಕ್ಟ್ರ್ ಬೇಕು ನಿಮಗೆ, ಪ್ರತಿ ಮನೆಗೊಂದು ಡಾಕ್ಟ್ರ್ ಬೇಕು. ಡಾಕ್ಟ್ರ್ ಇಲ್ಲದಂತ ಮನೆ ಇರಬಾರ್ದು. ಅದಕ್ಕೆ ಹೇಳೋದು ಫ್ಯಾಮಿಲಿ ಫಿಸಿಷಿಯನ್. ಯಾಕೆ? ನಿಮಗೆ ನಿಮ್ಮಷ್ಟಕ್ಕೆ ಔಷಧಿ ತೆಕ್ಕೊಳ್ಬೇಡಿ, ಕಾಯಿಲೆಗಳನ್ನು ಏನು ಇದು ಮಾಡಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ಏನೋ ಒಂದು ಸಿಂಪ್ಟಮ್ ಇದ್ದರೂ ಡಾಕ್ಟ್ರ್ ಹತ್ರ ಹೋಗಿ ಕೇಳಿ, ಯಾಕೆ ಉಂಟು ನನಗೆ ಒಂದು ಕನ್ಸಲ್ಟೇಷನ್. ನಾನು ಡಾಕ್ಟ್ರಿಗೆ ಹೇಳೋದು, ನೀವು ಕನ್ಸಲ್ಟೇಷನ್ ಫೀಸ್ 10,000 ರೂಪಾಯಿ ಮಾಡಿ, ಆಂಜಿಯೋಪ್ಲಾಸ್ಟಿ ಸುಮ್ಮನೆ ಮಾಡಿ 50 ಲಕ್ಷ ತೆಕ್ಕೊಳ್ಳೋದು ಬೇಡ. ಇಷ್ಟೇ ವ್ಯತ್ಯಾಸ. ದುಡ್ಡು ತೊಂದರೆ ಇಲ್ಲ, ದುಡ್ಡು ಬರಬೇಕು, ದುಡ್ಡು ಬರ್ತದೆ. ಆದರೆ ದುಡ್ಡು ಮತ್ತು ಅವನ ಹೆಣ ಎರಡು ಹಿಂದೆ ಕೊಡೋದು ಬೇಡ. ಮುಂಚಿನ ಕಾಲದಲ್ಲಿ ಆಯುರ್ವೇದದಲ್ಲಿ ಹೇಳ್ತಾನೆ, ವೈದ್ಯರಾಜೋ ನಮಸ್ತುಭ್ಯಂ, ಯಮರಾಜ ಸಹೋದರ, ನಿನಗೆ ನಮಸ್ಕಾರ, ಯಾಕಂದ್ರೆ ನೀನು ಯಮರಾಜನ ತಮ್ಮ. ಅದು ಇನ್ಸಲ್ಟ್ ಅಲ್ಲ, ಪ್ರೈಸ್. ಯಮರಾಜ ಒಬ್ಬನೇ ಎಥಿಕಲ್ ರಾಜ. ಅವನು ನಾಯಿಯನ್ನಾಗಲಿ ಮನುಷ್ಯನ ಒಂದೇ ರೀತಿ ಕೊಲ್ತಾನೆ, ರಾಜನನ್ನು ಹಾಗೆ ಕೊಲ್ತಾನೆ. ಹಾಗಾಗಿ ಅವನು ಒಳ್ಳೇದು. ಆದರೆ 2ನೇ ಲೈನ್ ಉಂಟದು ಒಳ್ಳೇದಲ್ಲ. ಯಮಸ್ತು ಹರತೆ ಪ್ರಾಣಾನ್, ಯಮ ಮಾತ್ರ ಪ್ರಾಣ ತೆಕ್ಕೊಂಡು ಹೋಗ್ತಾನೆ. ವೈದ್ಯೋ ಪ್ರಾಣಾನ್ ಧನಾನೀಚ, ನೀನು ದುಡ್ಡು ಪ್ರಾಣ ಎರಡು ಕೊಂಡು ಹೋಗ್ತೀಯಂತ. ಇದು ಎಲ್ಲಿವರೆಗೆ ಬಂದೆ ಅಂದರೆ, ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ನೀವು ಅಲ್ಲಿ ಹೋದರೆ ಕ್ಯಾನ್ಸರ್ ಅಂದರೆ, ಕ್ಯಾನ್ಸರಿಗೆಲ್ಲ ನಮ್ಮ ಹತ್ರ ಹೊಸ ಮದ್ದುಂಟು, ಒಂದು ಇಂಜೆಕ್ಷನ್ಗೆ 2.5 ಲಕ್ಷ ಅಂತ ಹೇಳ್ತಾರೆ. ಕೊಟ್ಟು ನೀವು ಸತ್ತ ನಂತರ ಒಂದು 50 ಲಕ್ಷ ರೂಪಾಯಿ ಆದರೆ, 1 ರೂಪಾಯಿ ಕಮ್ಮಿ ಆದರೆ ಹೆಣ ಕೊಡೋದಿಲ್ಲ. ಹಣ ಕೊಡದಿದ್ರೆ ಹೆಣ ವಾಪಸ್ ಇಲ್ಲ ಅಂತ. ಇದು ನಮ್ಮ ಫಿಲಾಸಫಿ. ಹಾಗಾಗಿ ಇದೆಲ್ಲ ಸ್ಟೇಜಿಗೆ ಹೋಗೋದು ಬೇಡ. ಇನ್ನೀಗ ನಾವು ಹೇಳ್ತಾ ಇದ್ರು, 50,000 ರೂಪಾಯಿಗೆ 53 ಕಾಯಿಲೆ ಹೋಗ್ತದೆ, ಇನ್ಶೂರೆನ್ಸ್ ಬನ್ನಿ ಅಂತ. ಇನ್ಶೂರೆನ್ಸ್ ಕಂಪನಿಯವರು ನಿಮ್ಗೆ ಒಳ್ಳೇದು ಮಾಡ್ಲಿಕ್ಕೆ ಆಡಿದ್ದಲ್ಲ, ಅವ್ರಿಗೆ ಹಣ ಮಾಡಲಿಕ್ಕೆ. ಇದೆಲ್ಲ ಹೇಳಿ ನಿಮಗೆ ಮತ್ತೆ ನೀವು ಅಲ್ಲಿ ನಿಜವಾಗಿ ಬರುವಾಗ ಕಾರ್ ಇನ್ಶೂರೆನ್ಸ್ ಮಾಡ್ತೇವೆ ಅಲ್ವಾ. ನಾನು ಮೊನ್ನೆ ನನ್ನ ಕಾರಿಗೆ ಒಂದು ದನ ಬಂದು ಹೊಡೀತು, ನಮ್ಮ ಡ್ರೈವ್ ಮಾಡ್ತಾ ಇದ್ದ ದನ ಬಂದು ಹೊಡೀತು. ಸರಿ, ಅದು ಹೋಂಡಾ ಅಕಾರ್ಡ್, ಅದು ಹೋಂಡಾ ಕಂಪನಿ ಕಳಿಸಿದ್ರೆ ಸಾಕು. ಬಿಲ್ ಎಷ್ಟಾಯಿತು? 3.5 ಲಕ್ಷ ರೂಪಾಯಿ. ಇನ್ಶೂರೆನ್ಸ್ ಎಷ್ಟು ಕೊಟ್ಟರು? 26,000 ರೂಪಾಯಿ. ಯಾಕಂದ್ರೆ ಅದರಲ್ಲಿ ಸಣ್ಣ ಲೆಟ್ನಲ್ಲಿ ಬರ್ದಿದೆ, ಇದು ಎಂಥದ್ದು, ಫೈಬರ್ ಆಪ್ಟಿಕ್ ಥಿಂಗ್ಸ್ ನಾಟ್ ಕವರ್ಡ್. ನಮ್ಮದು ಬೋನಟ್ ಹೋಗಿದೆ, ನಮ್ಮದು ಬಂಪರ್ ಹೋಗಿದೆ, ಎಲ್ಲ ಹೋಗಿದೆ, ಅದಕ್ಕೆ ಆಯಿತು 2.5 ಲಕ್ಷ ರೂಪಾಯಿ. ಅದು ಕವರ್ ಇಲ್ಲ. ಎಂಥದೊಂದು ಇಂಜಿನ್ದು ಪಾರ್ಟ್ ಹೋಗಿದೆ ಅಂತೆ, ಅದಕ್ಕೆ ಕೊಡ್ತಾರೆ ಅವರು 26,000 ರೂಪಾಯಿ. ಇನ್ಶೂರೆನ್ಸ್ ಕಂಪನಿಯವರು ನಮ್ಗೆ ಒಳ್ಳೇದು ಮಾಡೋದಲ್ಲ. ಅಮೆರಿಕದಲ್ಲಿ ಈಗ HMOs, ಇನ್ಶೂರೆನ್ಸ್ ಕಂಪನೀಸ್, ದಿವಸಕ್ಕೊಂದೊಂದು ಸಾಯ್ತಾ ಉಂಟು. ಯಾಕಂದರೆ ನಿಜವಾಗಿ ನಿಮ್ಮ ಕಾಯಿಲೆ ಬಂದಾಗ ಅವ್ರು ದುಡ್ಡು ಕೊಟ್ಟರೆ ಈಗಿನ ರೇಟ್ನಲ್ಲಿ ಅವ್ರ ಕಂಪನಿ ಮುಚ್ಚಬೇಕು. ಹಾಗಾಗಿ ಇದೆಲ್ಲ ಸುಳ್ಳು. ನಮ್ಮನ್ನು ನಾವು ಪ್ರೀತಿಯಲ್ಲಿ ಇಟ್ಟುಕೊಳ್ಳುವ, ಒಬ್ಬರನ್ನೊಬ್ಬರು ಪ್ರೀತಿ ಮಾಡುವ, ಕಾಯಿಲೆ ಬರುವುದಿಲ್ಲ, ದ್ವೇಷ ಬೇಡ, ಎಲ್ಲರೂ ಫ್ರೆಂಡ್ಸ್ ಆಗುವ. ಆಪ್ತೋಪಸೇವಿ ಭವೇತ್ ಆರೋಗ್ಯಂ, ಎಲ್ಲರೂ ನನ್ನ ಸಂಬಂಧ. ಆಚಾರ್ಯರು ನಮ್ಮ ಸಂಬಂಧ, ಅಮ್ಮನೂ ಸಂಬಂಧ, ರಾಮ್ಕಿ ಸಂಬಂಧ, ರಾಜೇಂದ್ರ ಸಂಬಂಧ.
ನಮ್ಮ ಇವನ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕನ ಅಣ್ಣ ಕೂಡ ನಮ್ಮ ಸಂಬಂಧ. ಏನು ವ್ಯತ್ಯಾಸ? ಬ್ರಾಹ್ಮಣ ಬೇರೆ ಶೂದ್ರ ಬೇರೆ ಅಂತಿಲ್ಲ, ಎಲ್ಲರೂ ಒಂದೇ. ಜನ್ಮದಿಂದ ಏನಾಗೋದು? ಪ್ರಾಣಿ. ಜನ್ಮನೇ ಜಾಯತೆ ಜಂತು, ಕರ್ಮಣೇ ಜಾಯತೆ ದ್ವಿಜಃ. ಒಳ್ಳೆ ಕೆಲಸ ಮಾಡಿದ್ರೆ ಬ್ರಾಹ್ಮಣ ಆಗ್ತೀರಿ ಅಷ್ಟೇ, ಒಳ್ಳೆ ಕೆಲಸ ಮಾಡದಿದ್ರೆ ನೀವು ಶೂದ್ರನೇ. ಹಾಗಾಗಿ ನಾವೆಲ್ಲರನ್ನು ಪ್ರೀತಿ ಮಾಡುವ, ಮೇಲೆ ಕೆಳೆ ಅಂತ ಬೇಡ. ಮತ್ತೆ ಅವನು ದೊಡ್ಡವನು, ಅವನಿಗೆ ದೊಡ್ಡ ನಮಸ್ಕಾರ, ನಾನು ಸಣ್ಣವನು, ನಿನಗೆ ಸಣ್ಣ ನಮಸ್ಕಾರ ಇಲ್ಲ, ಎಲ್ರಿಗೂ ಒಂದೇ ನಮಸ್ಕಾರ. ಪ್ರೀತಿ ಬೇಕು. ಹಾಗಾಗಿ ಆರೋಗ್ಯದಲ್ಲಿ ಇರಬೇಕಾದ್ರೆ ಪ್ರೀತಿ ಮಾಡಿ. ಕಾಯಿಲೆ ಬರೋದು ಮನಸ್ಸಿನಲ್ಲಿ, ದೇಹದಲ್ಲೆಲ್ಲ. ದೇಹವನ್ನು ಚೆಕ್ ಮಾಡಬೇಡಿ, ಮನಸ್ಸನ್ನು ಚೆಕ್ ಮಾಡಿ. ಆದರೆ ನಮ್ಮ ಹತ್ರ ಈಗ ಮನಸ್ಕೋಪ್ ಇಲ್ಲ, ಮೈಂಡೋಸ್ಕೋಪ್ ಇಲ್ಲ, ಎಲ್ಲ ಸ್ಕೋಪ್ ಉಂಟು. ರಾಜೇಂದ್ರ ಹತ್ರ ಹೋದ್ರೆ ಅವನು ಒಳಗೆ ಹೊಟ್ಟೆ ಒಳಗೆ ಹಾಕ್ತಾನೆ. ಈಗ ಅವರು 2 ಜನ ಹೋಗ್ತಾರೆ, ಒಬ್ಬ ಬಾಯಿಯಿಂದ ಒಬ್ಬ ಕೊಂಡೆಯಿಂದ, ಮತ್ತೆ ನಡುವಿನಲ್ಲಿ ಬಂದು ಹಾಯ್ ಅಂತ ಹೇಳಿ ಬರ್ತಾರೆ. ಈಗ ಒಬ್ರೊಬ್ರು ಹೋಗೋದಿಲ್ಲ, 2 ಗ್ಯಾಸ್ಟ್ರೋಎಂಟ್ರಾಲಜಿ ಒಟ್ಟಿಗೆ ಹೋಗೋದು. ಸೊ ಇದೆಲ್ಲ ಬೇಡ, ಮೈಂಡೋಸ್ಕೋಪಿ ಬೇಕು. ಪೇಷಂಟ್ನ ಮನಸ್ಸನ್ನು ತಿಳ್ಕೊಳ್ಬೇಕು, ಅಂತ ಶಕ್ತಿ ಡಾಕ್ಟ್ರಿಗೆ ಇರಬೇಕು. ಕಾಯಿಲೆ ಏನು ಅಂತ ಅವನೇ ಹೇಳ್ತಾನೆ. ಕೊನೆಗೊಂದು ಮಾತು ಹೇಳ್ತೇನೆ ನಿಮಗೆ. ನಮ್ಮ ದೊಡ್ಡ ಡಾಕ್ಟರ್ ಇದ್ರು, ಅವ್ರು ಹೇಳಿದರು, ಇಫ್ ಯು ಲಿಸನ್ ಟು ಯುವರ್ ಪೇಷಂಟ್ ಲಾಂಗ್ ಇನಫ್, ಹಿ ವಿಲ್ ಟೆಲ್ ಯು ವಾಟ್ ಈಸ್ ರಾಂಗ್ ವಿತ್ ಹಿಮ್. ಇವತ್ತು ಯಾರು ಡಾಕ್ಟ್ರಿಗೆ ಮಾತಾಡ್ಲಿಕ್ಕೆ ಪುರ್ಸೊತ್ತುಂಟು? ಅವ್ರ ಹೆಸರು ಲಾರ್ಡ್ ಪ್ಲಾಟ್ ಅಂತ. ಅವರು ದೊಡ್ಡ ಯೂನಿವರ್ಸಿಟಿ ಕಾಲೇಜ್ ಹಾಸ್ಪಿಟಲ್ ಪ್ರೊಫೆಸರ್ ಆಫ್ ಮೆಡಿಸಿನ್ ಆಗಿದ್ರು, ಬಹಳ ದೊಡ್ಡ ಜನ ಅವರು. ಅವರು ಸಾಯುವ ಮೊದಲು ಒಂದು ಆರ್ಟಿಕಲ್ ಬರೆದಾರೆ, ಹೌ ಟು ಅವಾಯ್ಡ್ ಮಾಡರ್ನ್ ಮೆಡಿಸಿನ್ ಅಂತ. ಇದರೆಲ್ಲ ಈ ಉಪದ್ರ ಇಲ್ಲದೆ ಹೇಗೆ ಬದುಕುವುದು ಅಂತ ಒಳ್ಳೆ ಆರ್ಟಿಕಲ್, ನೀವು ಓದಿ. ಲಾರ್ಡ್ ಪ್ಲಾಟ್ ಅಂತ ಅವರ ಹೆಸರು, PLATT, ಹೌ ಟು ಅವಾಯ್ಡ್ ಮಾಡರ್ನ್ ಮೆಡಿಸಿನ್. ಅದು ಬಹಳ ಹಿಂದೆ ಬರೆದದ್ದು, ಸಿಗ್ತದೆ ಇಲ್ಲೋ ಇಂಟರ್ನೆಟ್ನಲ್ಲಿ ಗೊತ್ತಿಲ್ಲ, ಸಿಗ್ಬೋದು. ಹಾಗಾಗಿ ನಿಮಗೆಲ್ಲ ನಮಸ್ಕಾರ. ನೀವು ತುಂಬ ಪ್ರೀತಿ ಮಾಡಿದ್ದೀರಾ, ನಾನು ನಿಮ್ಮನ್ನೆಲ್ಲ ಪ್ರೀತಿ ಮಾಡ್ತೇನೆ. ನಮಸ್ಕಾರ.